ಶಾಂತವಾದ ಹಳ್ಳಿಯಲ್ಲಿ ಒಬ್ಬ ಮುದುಕಿ ಒಂಟಿಯಾಗಿ ವಾಸಿಸುತ್ತಿದ್ದಳು. ಅವಳ ಹೃದಯವು ವರ್ಷಗಳ ಏಕಾಂತತೆಯಿಂದ ಗಟ್ಟಿಯಾಯಿತು. ಬೆಳಗಿನ ಸೂರ್ಯನಂತೆ ಕಿತ್ತಳೆ ಬಣ್ಣದ ತುಪ್ಪಳವನ್ನು ಹೊಂದಿರುವ ದಾರಿ ತಪ್ಪಿ ಬೆಕ್ಕು ಪ್ರತಿದಿನ ಅವಳ ಮುಖಮಂಟಪಕ್ಕೆ ಭೇಟಿ ನೀಡಲಾರಂಭಿಸಿತು. ಪ್ರತಿದಿನ ಬೆಕ್ಕು ಭರವಸೆಯ ಕಣ್ಣುಗಳೊಂದಿಗೆ ಅವಳನ್ನು ಸಮೀಪಿಸಿತು. ಮೃದುವಾಗಿ ಶುಂಠಿ ಮತ್ತು ಅವಳ ಕಾಲುಗಳಿಗೆ ಉಜ್ಜಿತು. ಆದರೆ ವಯಸ್ಸಾದ ಮಹಿಳೆ ತನ್ನ ಪ್ರತ್ಯೇಕತೆಗೆ ಆದ್ಯತೆ ನೀಡಿ ಅದನ್ನು ದೂರ ಓಡಿಸಿದಳು. ವಾರಗಳು ಕಳೆದವು ಮತ್ತು ಬೆಕ್ಕಿನ ಭೇಟಿಗಳು ಹೆಚ್ಚಾಗಿ ಬೆಳೆಯುತ್ತಿದ್ದವು. ಅದರ ನಿರಂತರತೆಯೂ ಅಚಲವಾಗಿತ್ತು. ಮುದುಕಿ ಆರಂಭದಲ್ಲಿ ಅಸಡ್ಡೆ ಹೊಂದಿದ್ದರೂ ಬೆಕ್ಕಿನ ಸಮರ್ಪಣೆ ಮತ್ತು ಮೃದುವಾದ ಸೌಮ್ಯವಾದ ಪರಸ್ಸನ್ನು ಗಮನಿಸಲು ಪ್ರಾರಂಭಿಸಿದಳು. ಅದು ಅವಳ ಏಕಾಂಗಿ ಜೀವನಕ್ಕೆ ವಿಚಿತ್ರವಾದ ಸೌಕರ್ಯವನ್ನು ತರುತ್ತದೆ. ನಿಧಾನವಾಗಿ ಅವಳು ಬೆಕ್ಕಿಗೆ ಸ್ವಲ್ಪ ಆಹಾರವನ್ನು ಬಿಡಲು ಪ್ರಾರಂಭಿಸಿದಳು ಮತ್ತು ಸಮಯಕ್ಕೆ ಬೆಕ್ಕು ತಿನ್ನುವಾಗ ಅವಳು ಶಾಂತವಾಗಿ ಕುಳಿತುಕೊಳ್ಳುತ್ತಾಳೆ. ಪ್ರತಿದಿನವೂ ಅವಳ ಕಣ್ಣುಗಳು ಮೃದುವಾಗುತ್ತಿದ್ದವು. ಒಂದು ತಂಪಾದ ಚಳಿಗಾಲದ ಸಂಜೆ ಮುದುಕಿಯು ಬೆಕ್ಕನ್ನು ಮುಖಮಂಟಪದಲ್ಲಿ ಮಲಗಿದ್ದನ್ನು ಕಂಡು ನಡುಗುತ್ತಾ ಮತ್ತು ಬಲಹೀನಳಾದಳು. ಅವಳು ಅದನ್ನು ಬೆಚ್ಚಗಿನ ಕಂಬಳಿಯಲ್ಲಿ ಸುತ್ತಿದಳು. ಅವಳು ಅದನ್ನು ಎಷ್ಟು ಕಾಳಜಿ ವಹಿಸಲು ಬಂದಿದ್ದಾಳೆಂದು ಅವಳು ಅರಿತುಕೊಂಡಾಗ ಅವಳ ಹೃದಯವು ನೋಯುತ್ತಿತ್ತು. ಬೆಕ್ಕಿನ ಹೊಳಪಿನ ಕಣ್ಣುಗಳು ಮಸುಕಾಗಿದ್ದವು ಮತ್ತು ಅದು ಅವಳ ತೋಳುಗಳಲ್ಲಿ ಶಾಂತಿಯುತವಾಗಿ ಹಾದುಹೋಯಿತು. ವಯಸ್ಸಾದ ಮಹಿಳೆ ಕಟುವಾಗಿ ಅಳುತ್ತಾಳೆ. ತನ್ನ ಏಕೈಕ ಸ್ನೇಹಿತನ ನಷ್ಟದಿಂದ ಅವಳ ಹೃದಯ ಛಿದ್ರವಾಯಿತು. ಗ್ರಾಮವು ಅವಳ ದುಃಖವನ್ನು ನೋಡಿತು ಮತ್ತು ಅವರ ನಡುವೆ ಏರ್ಪಟ್ಟ ಆಳವಾದ ಬಾಂಧವ್ಯವನ್ನು ಅರಿತುಕೊಂಡಿತು. ದಯೆಯ ಸಣ್ಣ ಕಾರ್ಯಗಳು ಸಹ ಆಳವಾದ ಸಂಪರ್ಕಗಳನ್ನು ರೂಪಿಸಬಲ್ಲವು ಎಂಬುದನ್ನು ಇದು ಕಟುವಾದ ಜ್ಞಾಪನೆಯಾಗಿತ್ತು.